ಹಾಯ್, ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಕ್ಲಾಸಲ್ಲಿ ನಾವೇನ್ ಮಾಡಿದ್ವಿ ಇಲ್ಲಿ ಥೇರೀಸ್, ಯಾವ ಯಾವ ಥೇರೀಸ್ ಇಲ್ಲಿ ಲೈಕ್ ಅಬಯೋಜೆನ್ಸಿಸ್ ಥೇರಿ ಇರಬಹುದು ಅಂಡ್ ಕೆಮಿಕಲ್ ಎವಲ್ಯೂಷನ್ ಥೇರೀಸ್ ಇರಬಹುದು, ಸ್ಪೆಷಲ್ ಕ್ರಿಯೇಷನ್ ಥೇರಿ ಇರಬಹುದು, ಇದೆಲ್ಲದನ್ನು ಓದಿದ್ವಿ ಅಲ್ವಾ. ಅಂಡ್ ಅಲ್ಟಿಮೇಟ್ಲಿ ಏನಂತ ಹೇಳಿದ್ವಿ ನಾವಿಲ್ಲಿ ಕೆಮಿಕಲ್ ಎವಲ್ಯೂಷನ್ ಥೇರಿನ ಯಾರೆಲ್ಲ ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಕೊಟ್ಟರು, ದಟ್ ಈಸ್ ಯೂರೇ ಅಂಡ್ ಮಿಲ್ಲರ್. ಹಾಗಾಗಿ ಮೋರ್ ಆರ್ ಲೆಸ್ ಏನಾಯ್ತು, ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡ್ವಿ ನಾವು. ಓಕೆನಾ? ಬಟ್ ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನನ್ನ ಸ್ಟಡಿ ಮಾಡ್ತೀವಿ ಇಲ್ಲಿ, ಥಿಯರಿ ಆಫ್ ಬಯಾಲಜಿಕಲ್ ಎವಲ್ಯೂಷನ್. ನಾನು ನಿನ್ನೆ ಹೇಳ್ದವಾಗ ಏನಂತ ಹೇಳಿದೆ ನಾನು ಇಲ್ಲಿ, ಇನ್ಮೇಲೆ ಯಾವ ರೀತಿ ಎವಲ್ಯೂಷನ್ ಆಗ್ತಾನೆ ಇರುತ್ತೆ, ಗ್ರಾಜುವಲ್ ಸ್ಲೋ ಪ್ರೊಸೆಸ್ ಆಗ್ತಾನೆ ಇರುತ್ತೆ ಅಲ್ವಾ. ಬಟ್ ಇವಾಗ ಕೆಮಿಕಲ್ ಎವಲ್ಯೂಷನ್ ನಮಗೆ ನೋಡಕ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ಅಟ್ಮಾಸ್ಫಿಯರ್ ಏನಿದೆ ಇಲ್ಲಿ, ಫಸ್ಟ್ ಆಫ್ ಆಲ್ ರೆಡ್ಯೂಸಿಂಗ್ ಅಟ್ಮಾಸ್ಫಿಯರ್ ಇಲ್ಲ, ಫ್ರೀ ಆಕ್ಸಿಜನ್ ನಮ್ಗೆ ಸಿಗ್ತದೆ, ದಟ್ಸ್ ವಾಟ್ ವಿ ಇನ್ಹೇಲ್ ಅಲ್ವಾ. ಇವಾಗ ಯಾವ ರೀತಿ ಇವಾಲ್ವ್ ಆಗ್ತಾ ಇದೆ ಇಲ್ಲಿ ಡೈವರ್ಸಿಟಿ, ಲೈಫ್ ಆನ್ ದ ಅರ್ತ್ ಥ್ರೂ ಲೈಫ್, ಅದಕ್ಕೆ ಬಯಾಲಜಿಕಲ್ ಎವಲ್ಯೂಷನ್ ಆಗ್ತಾ ಇದೆ. ನೆಕ್ಸ್ಟ್ ನಾವೇನ್ ಮಾಡೋಣ, ಇಲ್ಲಿ ಕೆಲವೊಂದು ಥಿಯರೀಸ್ ಬಯಾಲಜಿಕಲ್ ಎವಲ್ಯೂಷನ್ ಅನ್ನ ಹೇಳಿಕೆ ಬರುತ್ತೆ. ಆ ಥಿಯರೀಸ್ ಗಳನ್ನ ನಾವೇನ್ ಮಾಡೋಣ, ಇವತ್ತಿನ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಇಟ್ ಈಸ್ ಏನನ್ನ ಓದ್ತಾ ಇದೀವಿ ಇವಾಗ ನಾವು, ಥಿಯರಿ ಆಫ್ ಬಯಾಲಜಿಕಲ್ ಎವಲ್ಯೂಷನ್. ಥಿಯರಿ ಆಫ್ ಬಯಾಲಜಿಕಲ್ ಎವಲ್ಯೂಷನ್. ಅದರಲ್ಲಿ ಫಸ್ಟ್ ಥಿಯರಿ ಯಾವ್ದಿದೆ ನಮಗೆ ಇಲ್ಲಿ, ವಿಚ್ ವಾಸ್ ಗಿವನ್ ಬೈ ಅ ಫ್ರೆಂಚ್ ಸೈಂಟಿಸ್ಟ್, ಓಕೆ, ಲೆಮಾರ್ಕ್ ಅಂತ ಹೇಳಿ. ಇಲ್ಲಿ ಲೆಮಾರ್ಕ್ ಅವರು ಏನ್ ಮಾಡ್ತಾರೆ, ಒಂದು ಥಿಯರಿನ ಕೊಡ್ತಾರೆ. ಆ ಥಿಯರಿ ಹೆಸರು ಏನು ಇಲ್ಲಿ, ದಟ್ ಈಸ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಆಫ್ acquired characters. Okay, ಫಸ್ಟ್ ಥಿಯರಿ ಯಾವುದು ಇಲ್ಲಿ, ಥಿಯರಿ ಆಫ್ ಇನ್ಹೆರಿಟೆನ್ಸ್ ಆಫ್ ಅಕ್ವೈರ್ಡ್ ಕ್ಯಾರೆಕ್ಟರ್. ಓಕೆ, ಆರ್ ಇದಕ್ಕೆ ಇನ್ನೊಂದು ಹೆಸರು ಏನಂತ ಕರಿತೀವಿ ಇಲ್ಲಿ, ಯೂಸ್ ಅಂಡ್ ಡಿಸ್ಯೂಸ್, ಥಿಯರಿ ಆಫ್ ಯೂಸ್ ಅಂಡ್ ಡಿಸ್ಯೂಸ್ ಆಫ್ ಆರ್ಗನ್ಸ್. ಥಿಯರಿ ಆಫ್ use and disuse of organs. ಥಿಯರಿಲಿ ಲೈನೇ ನೋಡಿ, ಇನ್ಹೆರಿಟೆನ್ಸ್ ಆಫ್ ಅಕ್ವೈರ್ಡ್ ಕ್ಯಾರೆಕ್ಟರ್ಸ್. ಇನ್ಹೆರಿಟೆನ್ಸ್ ಅಂದ್ರೆ ನಿಮಗೆ ಗೊತ್ತಿದೆ, ಇನ್ಹೆರಿಟ್ ಆಗೋದು ಕೆಲವೊಂದು ಕ್ಯಾರೆಕ್ಟರ್ಸ್ಗಳು, ಟ್ರೇಟ್ಸ್ಗಳು ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಅಥವಾ ಪೇರೆಂಟ್ಸ್ ಇಂದ ಆಫ್ ಸ್ಪ್ರಿಂಗ್ಸ್ಗೆ ಏನಾಗುತ್ತೆ ಇಲ್ಲಿ ಪಾಸ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಇನ್ಹೆರಿಟ್ ಅಂತ ಹೇಳಿ ಕರಿತೀವಿ. ಅಂಡ್ ಇನ್ನೊಂದು ಏನ್ ನೇಮ್ ಇದೆ ಇಲ್ಲಿ, ಥಿಯರಿ ಆಫ್ ಯೂಸ್ ಅಂಡ್ ಡಿಸ್ಯೂಸ್ ಆಫ್ ಆರ್ಗನ್ಸ್. ಕೆಲವೊಂದು ಆರ್ಗನ್ಸ್ ಗಳನ್ನ ನಾವು ಹೇಗೆ ಯೂಸ್ ಮಾಡ್ತೀವಿ ಅಥವಾ ಡಿಸ್ಯೂಸ್ ಮಾಡ್ತೀವಿ, ಅದರ ಬೇಸಿಸ್ ಮೇಲೂ ಕೂಡ ಏನಿದೆ ಇಲ್ಲಿ ಈ ಬಯಾಲಜಿಕಲ್ ಥಿಯರಿ ಎವಲ್ಯೂಷನ್. ಇವಾಗ ನಾವೇನ್ ಮಾಡೋಣ ಇಲ್ಲಿ, ಈ ಥಿಯರಿ ಯಾರು ಕೊಟ್ರು ಅಂತ ತಿಳ್ಕೊಳ್ಳೋಣ. this theory was given by a French scientist. ಯಾವ ಸೈಂಟಿಸ್ಟ್, ಎಲಿಯೋರ್ ಅವರು ಫ್ರೆಂಚ್ ಸೈಂಟಿಸ್ಟ್. ಆಕ್ಚುಲಿ ಈಸ್ ಅ ನ್ಯಾಚುರಲಿಸ್ಟ್. ಏನ್ ಬರೋಣ ನಾವಿಲ್ಲಿ, ಫ್ರೆಂಚ್ ನ್ಯಾಚುರಲಿಸ್ಟ್. ಅವ್ರ ಹೆಸರು ಏನು ಇಲ್ಲಿ, ಲೆಮಾರ್ಕ್. ಹಾಗಾಗಿ ಈ ಥಿಯರಿಗೆ ಏನಂತ ಕರಿತೀವಿ ಇಲ್ಲಿ ನಾವು, ಲೆಮಾರ್ಕಿಸಮ್ ಥಿಯರಿ ಅಂತಾನು ಕರಿತೀವಿ. ಫೇಮಸ್ ಇದು. ಪ್ರೊಬಾಬ್ಲಿ ನಿಮ್ಮ ಲೋವರ್ ಕ್ಲಾಸಸ್ SSLC ಕಲ್ತಿದ್ದೀರಿ ಅಂತ ಅನ್ಕೊಳ್ತೀನಿ. ಲೆಮಾರ್ಕಿಸಮ್ ಕೇಳಿರ್ತೀರಾ ನೀವು. ಓಕೆ, ಈ ಲೆಮಾರ್ಕ್ ಏನಂತ ಹೇಳ್ತಾರೆ ಇಲ್ಲಿ, ನಾವು ಫಸ್ಟ್ ಏನ್ ಮಾಡೋಣ ಇವಾಗ, ಥಿಯರಿ ಆಫ್ ಯೂಸ್ ಅಂಡ್ ಡಿಸ್ಯೂಸ್ ಆಫ್ ಆರ್ಗನ್ಸ್ ಯಾಕೆ ಬಂತು ಅಂತ ನೋಡ್ಕೊಳ್ಳೋಣ. ಈ ಲೆಮಾರ್ಕ್ ಅವ್ರು ಏನ್ ಹೇಳಿದ್ರು ಇಲ್ಲಿ, ಜಿರಾಫೆ ನೋಡಿದೀರಾ ನೀವು ಅಲ್ವಾ. ಇವ್ರು ಏನ್ ಹೇಳ್ತಾರೆ, ಮುಂಚೆ ಜಿರಾಫೆ ಏನಿದೆಯಲ್ಲ, ಇವಾಗ ಹೆಂಗೆ ಪ್ರೆಸೆಂಟ್ ಕುದುರೆದು ಕುತ್ತಿಗೆ ಇರುತ್ತಲ್ಲ, ನೆಕ್ ಇರುತ್ತಲ್ಲ, ನಾರ್ಮಲ್ ಇದೆ, ಅದು ಅಷ್ಟೊಂದು ಎಲಾಂಗೇಟೆಡ್ ಇಲ್ಲ ಕುದುರೆದು ನೆಕ್. ಮುಂಚೆ ಜಿರಾಫೆ ನೆಕ್ ಕೂಡ ಅಷ್ಟೊಂದು ಉದ್ದ ಎಲಾಂಗೇಟೆಡ್ ಇರ್ಲಿಲ್ಲ, ಶಾರ್ಟ್ ಇತ್ತು ಅಂತ ಹೇಳ್ತಾರೆ. ಬಟ್ ಆ ಜಿರಾಫೆ ಏನಾಗಿದೆ ಇವಾಗ, ಅದರ ನೆಕ್ಕನ್ನ ನಾವು ನೋಡಿದ್ರೆ ಇವಾಗ ಯಾವ ರೀತಿ ಕಾಣಿಸುತ್ತೆ, ಅದ್ರದ್ದು ನೆಕ್ ಏನಿದೆ ಲಾಂಗ್ ಇದೆ, ಎಲಾಂಗೇಟೆಡ್ ಇದೆ. ಬಟ್ ಯಾಕೆ ಹಾಗಾಯ್ತು, ಇವಾಲ್ವ್ ಆಯ್ತು ಅಂತ ಹೇಳ್ತಾರೆ ಲೆಮಾರ್ಕ್. ಬಟ್ ಹೇಗೆ, ರೀಸನ್ ಏನು ಕೊಟ್ರು ಇವ್ರು ಇಲ್ಲಿ, ಜಿರಾಫೆ ನೆಕ್ಕು ಎಲಾಂಗೇಟೆಡ್ ಅಥವಾ ಲಾಂಗ್ ಇದೆ ಅಂತ ಹೇಳಿದ್ರೆ, ಇದೇನ್ ಮಾಡ್ತು ಇಲ್ಲಿ, ಜಿರಾಫೆ ಮುಂಚೆ ಕುದುರೆ ಕುತ್ತಿಗೆ ತರ ನೆಕ್ ತರ ಇತ್ತು. ಬಟ್ ಇದು ಯಾವಾಗ ಎನ್ವಿರಾನ್ಮೆಂಟ್ ಅಲ್ಲಿ ಚೇಂಜಸ್ ಆಯ್ತು, ಗ್ರಾಸ್ ಇಂದ ಹಿಡ್ದು
ಅದಾದ್ಮೇಲೆ ಆವಾಗ ಟೆರಿಡೋಫೈಟ್ಸ್ ಸ್ವಲ್ಪ ಟಾಲ್ ಟ್ರೀಸ್ ಎಲ್ಲ ಬರ್ಲಿಕ್ಕೆ ಶುರು ಆಯ್ತು. ಸೊ ಗ್ರಾಸ್ ಅನ್ನ ಬಿಟ್ಬಿಟ್ಟು ಆ ಟಾಲ್ ಟ್ರೀಸ್ ಮೇಲೆ ಇರುವಂತ ಎಲೆಗಳನ್ನ ಏನ್ ಮಾಡ್ತು, ಇದು ತಿನ್ನೋಕ್ ಶುರು ಮಾಡ್ತು. ಸೊ ಮೇಲ್ಗಡೆ ಟ್ರೀಸ್ ಅನ್ನ ತಿನ್ನೋಕ್ ಶುರು ಮಾಡಿದವಾಗ ತನ್ನ ನೆಕ್ಕನ್ನ ಏನ್ ಮಾಡ್ತು, ಇದು ಓವರ್ ಯೂಸ್ ಮಾಡ್ತು, ಅತಿಯಾಗಿ ತನ್ನ ಕುತ್ತಿಗೆಯನ್ನ ಯೂಸ್ ಮಾಡಿ 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 ಸೊ ಮೇಲ್ಗಡೆ ಟಾಲ್ ಟ್ರೀಸ್ ಗಳಲ್ಲಿ ಇರುವಂತ ಎಲೆಗಳನ್ನ ತಿನ್ನಕ್ಕೆ ಪ್ರಯತ್ನ ಪಡ್ತು. ಹಾಗಾಗಿ ಜಿರಾಫೆ ನೆಕ್ ಏನಾಯ್ತು, ಇಲ್ಲಿ ಎಲಾಂಗೇಟೆಡ್ ಆಗಿದೆ. ಸೊ ಹಾಗಾಗಿ ಯಾವ ಜಿರಾಫೆ ತನ್ನ ನೆಕ್ಕನ್ನ ಎಲಾಂಗೇಟೆಡ್ ಮಾಡಿ ಟ್ರೀಸ್ ಅಂದ್ರೆ ಟಾಲ್ ಟ್ರೀಸ್ ಅಲ್ಲಿರುವಂತ ಎಲೆಗಳನ್ನ ತಿಂತೋ ಆ ಜಿರಾಫೆಗೆ ಇರೋಂತ ಅಥವಾ ಬರೋಂತ ಆಫ್ ಸ್ಪ್ರಿಂಗ್ಸ್ ಗಳು ಏನಾಯ್ತು, ಅಲ್ಲಿ ಎಲಾಂಗೇಟೆಡ್ ನೆಕ್ ಮುಖಾಂತರನೇ ಬಂತು ಅಂತ ಹೇಳ್ತಾರೆ. ಸೊ ಅಂದ್ರೆ ಈ ಥಿಯರಿ ಆಫ್ ಯೂಸ್ ಅಂಡ್ ಡಿಸ್ಯೂಸ್ ಆಫ್ ಆರ್ಗನ್ಸ್ ಏನಕ್ಕೆ ಹೇಳಿದ್ರು ಅಂದ್ರೆ, ಜಿರಾಫೆ ತನ್ನ ನೆಕ್ಕನ್ನ ತುಂಬಾ ಓವರ್ ಯೂಸ್ ಮಾಡಿ ಮಾಡಿ ಆ ನೆಕ್ಕನ್ನ ಎಲಾಂಗೇಟ್ ಮಾಡ್ಕೊಂಡ್ಬಿಡ್ತು. ಸೊ ದಟ್ ಟಾಲ್ ಟ್ರೀಸ್ ಅಲ್ಲಿರೋ ಪ್ಲಾಂಟ್ಸ್ ಗಳನ್ನ ಅಥವಾ ಟಾಲ್ ಟ್ರೀಸ್ ಅಲ್ಲಿರೋ ಲೀವ್ಸ್ ಗಳನ್ನ ಅದೇನ್ ಮಾಡುತ್ತೆ, ಇಲ್ಲಿ ತಿನ್ನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಅಂಡ್ ಡಿಸ್ಯೂಸ್ ಆಫ್ ಆರ್ಗನ್ ಇದು ಎಕ್ಸಾಂಪಲ್ ಯಾವ್ದಕ್ಕೆ, ಯೂಸ್ ಆಫ್ ಆರ್ಗನ್ ಅಂದ್ರೆ ನೆಕ್ಕನ್ನ ಅತಿಯಾಗಿ ಯೂಸ್ ಮಾಡ್ಬಿಟ್ಟು ಸೊ ಶಾರ್ಟ್ ಕುದ್ರಾಗಿರುವಂತ ನೆಕ್ಕು ಏನಾಯ್ತು, ಇವಾಗ ಎಲಾಂಗೇಟೆಡ್ ಆಯ್ತು, ಉದ್ದ ಆಯ್ತು ಅಂತ ನಮ್ಗೆ ಗೊತ್ತಾಯ್ತು. ಆದ್ರೆ ಡಿಸ್ಯೂಸ್ ಆಫ್ ಆರ್ಗನ್ ಅಂದ್ರೆ ಯಾವುದು, ಇದು ಆಕ್ಚುಲಿ ನಿಮ್ಗೆ NCERT ಒಳಗಡೆ ಇಲ್ಲ. ಸೊ ಡಿಸ್ಯೂಸ್ ಏನ್ ಹೇಳುತ್ತೆ ಅಂದ್ರೆ, ಇಲ್ಲಿ ಮುಂಚೆ ಆಸ್ ಪರ್ ಲೆಮಾರ್ಕ್ ಈ ಹಾವೆಲ್ಲ ನೋಡಿದೀರಾ ನೀವು ಅಲ್ವಾ, ಸೊ ಮುಂಚೆ ಹಾವುಗೂ ಏನಿತ್ತು, ಫೋರ್ ಲಿಂಬ್ಸ್ ಹೈಂಡ್ ಲಿಂಬ್ಸ್ ಇತ್ತು ಅಂತ ಹೇಳ್ತಾರೆ. ಲೈಕ್ ನೀವು ಹೆಂಗೆ ಇಲ್ಲಿ ಗಾರ್ಡನ್ ಲಿಸಾರ್ಡ್ ಮನೇಲಿ ಹಲ್ಲಿ ಎಲ್ಲ ನೋಡಿರ್ತೀರಾ, ಗಾರ್ಡನ್ ಲಿಸಾರ್ಡ್ ಎಲ್ಲ ನೋಡಿರ್ತೀರಾ ತಾನೆ, ಅದಕ್ಕೆ ಫೋರ್ ಲಿಂಬ್ಸ್ ಹೈಂಡ್ ಲಿಂಬ್ಸ್ ಇರುತ್ತೆ. ಬಟ್ ಮುಂಚೆ ಇಲ್ಲಿ ಏನಿತ್ತು, ಹಾವಿಗೂ ಫೋರ್ ಲಿಂಬ್ಸ್ ಹೈಂಡ್ ಲಿಂಬ್ಸ್ ಇತ್ತು. ಅದೇನ್ ಮಾಡ್ಬಿಡ್ತು, ತನ್ನ ಲಿಂಬ್ಸ್ ಗಳನ್ನ ಯೂಸ್ ಮಾಡೋದ್ ಬಿಟ್ಟು ಸ್ಟಮಕ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಕ್ರಾಲ್ ಮಾಡ್ಲಿಕ್ಕೆ ಶುರು ಮಾಡ್ತು. ಹಾಗಾಗಿ ಲಿಂಬ್ಸ್ ಗಳನ್ನ ಯೂಸ್ ಮಾಡ್ಲೇ ಇಲ್ಲ ಆ ಆರ್ಗನ್ಸ್ ನ. ಹಾಗಾಗಿ ಏನಾಯ್ತು, ಇವಾಗ ಪ್ರೆಸೆಂಟ್ಲಿ ಇರೋ ಅಂತ ಸ್ನೇಕ್ಸ್ ಗಳಿಗೆ ಏನಿಲ್ಲ, ಇಲ್ಲಿ ಲಿಂಬ್ಸ್ ಗಳು ಡಿಸಪಿಯರ್ ಆಯ್ತು. ಅಂದ್ರೆ ಆ ಲಿಂಬ್ಸ್ ಆ ಆರ್ಗನ್ಸ್ ಅನ್ನ ಯೂಸೇ ಮಾಡ್ಲಿಲ್ಲ. ಓಕೆ, ಹಾಗಾಗಿ ಏನಾಯ್ತು, ಇಲ್ಲಿ ಹಾವು ತನ್ನ ಫೋರ್ ಲಿಂಬ್ಸ್ ಹೈಂಡ್ ಲಿಂಬ್ಸ್ ಅನ್ನ ಕಳ್ಕೊಂಡ್ಬಿಡ್ತು. ಅಂಡ್ ನೆಕ್ಸ್ಟ್ ರಿಪ್ರೊಡ್ಯೂಸ್ ಆಗುವಂತ ಆಫ್ ಸ್ಪ್ರಿಂಗ್ಸ್ ಗಳಿಗೆಲ್ಲ ಏನಾಯ್ತು, ಇಲ್ಲಿ ಫೋರ್ ಲಿಂಬ್ಸ್ ಬರ್ಲೇ ಇಲ್ಲ ಅಂತ ಹೇಳಿದ್ರು. ಬಟ್ ನಿಮ್ಗಿರೋದು ಜಿರಾಫೆ ಎಕ್ಸಾಂಪಲ್ ಮಾತ್ರ ಇದೆ. ಸೊ ಹಾಗಾಗಿ ಇದಕ್ಕೆ ಏನಂತ ಕರಿತೀವಿ, ಥಿಯರಿ ಆಫ್ ಯೂಸ್ ಅಂಡ್ ಡಿಸ್ಯೂಸ್ ಆಫ್ ಆರ್ಗನ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಇನ್ಹೆರಿಟೆನ್ಸ್ ಆಫ್ ಅಕ್ವೈರ್ಡ್ ಕ್ಯಾರೆಕ್ಟರ್ ಅಂದ್ರೆ ಏನು, ಅಕ್ವೈರ್ಡ್ ಅಂದ್ರೆ ನಮ್ಮ ಲೈಫ್ ಸ್ಪ್ಯಾನ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಮನೆ ತಗೊಳ್ಳಿ, ಸೊ ನೀವು ಬೇರೆ ಬೇರೆ ಸ್ಕಿಲ್ಸ್ ಎಲ್ಲ ಕಲ್ತ್ಕೊಳ್ತಾ ಇರ್ತೀರಾ. ಫಾರ್ ಎಕ್ಸಾಂಪಲ್ ಕೆಲವೊಬ್ಬರಿಗೆ ಸ್ವಿಮ್ಮಿಂಗ್ ಮಾಡೋದು ಇಷ್ಟ ಇರ್ಬೋದು, ಸಿಂಗಿಂಗ್ ಇಷ್ಟ ಇರ್ಬೋದು, ಅಥವಾ ಆಕ್ಟಿಂಗ್ ಇಷ್ಟ ಇರ್ಬೋದು ಅಲ್ವಾ. ಸೊ ಅದನ್ನ ನೀವು ಇನ್ ಕೇಸ್ ಇವಾಗ ನೀವು ಆಕ್ಟರ್ ಅನ್ಕೊಳ್ಳಿ ಒಬ್ರು, ಆಯ್ತಾ. ಸೊ ನೀವು ಆಕ್ಟರ್ ಇದ್ರೆ ಆ ಆಕ್ಟಿಂಗ್ ಸ್ಕಿಲ್ಸ್ ಅನ್ನ ಕಲ್ತ್ಕೊಂಡು ಆ ಕ್ಯಾರೆಕ್ಟರ್ಸ್ ಅನ್ನ ನೀವು ಅಕ್ವೈರ್ ಕಲ್ತ್ಕೊಂಡಿದ್ದೀರಾ. ಸೊ ಇನ್ ಕೇಸ್ ನೀವು ಆಕ್ಟರ್ ಇದೆ, ನಿಮ್ಮ ಆಫ್ ಸ್ಪ್ರಿಂಗ್ ಕೂಡ ಏನಾಗ್ತಾರೆ, ಇಲ್ಲಿ ಆಕ್ಟರ್ ಆಗೇ ಬರ್ತಾರೆ. ಆ ರೀತಿ ಈ ಥಿಯರಿ ಹೇಳುತ್ತೆ. ಇನ್ನು ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ, ಇವಾಗ ಜಸ್ಟ್ ತಾನು ಜಿರಾಫೆ ಬಗ್ಗೆ ಹೇಳಿದ್ವಿ. ಲಾಂಗೇಟೆಡ್ ಏನಿದೆ, ಇಲ್ಲಿ ನೆಕ್ ಇದೆ. ಸೊ ಒಂದು ಜಿರಾಫೆ ತನ್ನ ನೆಕ್ಕನ್ನ ಎಲಾಂಗೇಟ್ ಮಾಡ್ಕೊಳ್ತು, ರೂಢಿ ಮಾಡಿ ತಿಂದು ನೆಕ್ಕನ್ನ ಎಲಾಂಗೇಟ್ ಮಾಡಿ. ಸೊ ಅದಕ್ಕೆ ಅದು ಆ ಕ್ಯಾರೆಕ್ಟರ್ನ ಎಲಾಂಗೇಟೆಡ್ ನೆಕ್ ಇದೊಂದು ಫೀಚರ್ ಅನ್ನ ಏನ್ ಮಾಡಿದೆ, ಇಲ್ಲಿ ಅದರದ ಲೈಫ್ ಟೈಮ್ ಅಲ್ಲಿ ಅಕ್ವೈರ್ ಪಡ್ಕೊಂಡಿದೆ. ಸೊ ಪಡ್ಕೊಂಡಿರೋ ಕಾರಣಕ್ಕೆ ಆ ಅಕ್ವೈರ್ಡ್ ಕ್ಯಾರೆಕ್ಟರ್ ಏನಾಗ್ತಾ ಇದೆ, ಅದ್ರದ್ದು ಮಕ್ಕಳಿಗೆ, ಅದ್ರದ್ದು ಆಫ್ ಸ್ಪ್ರಿಂಗ್ಸ್ಗೆ, ಬೇಬಿ ಜಿರಾಫೆಗೆ ಇನ್ಹೆರಿಟ್ ಆಗ್ತಾ ಇದೆ, ಪಾಸ್ ಆನ್ ಆಗ್ತಾ ಇದೆ ಅಂತ ಈ ಥಿಯರಿ ಹೇಳುತ್ತೆ. ಹಾಗಾಗಿ ಥಿಯರಿಗೆ ಹೆಸರೇನಿದೆ, ಇಲ್ಲಿ ಇನ್ಹೆರಿಟೆನ್ಸ್ ಆಫ್ ಅಕ್ವೈರ್ಡ್ ಕ್ಯಾರೆಕ್ಟರ್ಸ್ ಅಥವಾ ಥಿಯರಿ ಆಫ್ ಯೂಸ್ ಅಂಡ್ ಡಿಸ್ಯೂಸ್ ಆಫ್ ಆರ್ಗನ್ಸ್. ಯಾರು ಕೊಟ್ಟಿದ್ದು ಈ ಥಿಯರಿನ? ಫ್ರೆಂಚ್ ನ್ಯಾಚುರಲಿಸ್ಟ್, ಹಿಸ್ ನೇಮ್ ಇಸ್ ಲೆಮಾರ್ಕ್. ಹಾಗಾಗಿ ಈ ಥಿಯರಿಗೆ ಏನಂತ ಕರಿತೀವಿ, ಲೆಮಾರ್ಕಿಸಮ್ ಅಂತ ಹೇಳಿ ಕರಿತೀವಿ. ಸೊ ಏನ್ ಮಾಡಿದ್ರು ಇವರು, ಜಿರಾಫೆ ಬಗ್ಗೆ ಹೇಳಿದ್ರು. ಏನು, ಜಿರಾಫೆ ಏನ್ ಮಾಡ್ತು, ಇಲ್ಲಿ ಜಿರಾಫೆ ಯೂಸ್ಡ್ ಇಟ್ಸ್ ನೆಕ್ ಫಾರ್ ಈಟಿಂಗ್ or foraging the leaves, eating the leaves of the tall trees. That's why the neck of giraffe, elongated ಆಗಿ ಬಿಡ್ತಾ ಅಲ್ಲಿಗೆ, ನೋ, elongated and inherited to next generation. ಓಕೆನಾ? ಸೊ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಇವಾಗ ಒಂದು ಜಿರಾಫೆ ಇದೆ. ಸೊ
ಅದು ತನ್ನ ನೆಕ್ಕನ್ನ ಏನ್ ಮಾಡ್ತು, ಓವರ್ ಯೂಸ್ ಮಾಡಿ 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 ಟಾಲ್ ಟ್ರೀಸ್ ಅಲ್ಲಿರುವಂತ ಲೀವ್ಸ್ ಗಳನ್ನ ತಿಂತು. ಅಂಡ್ ಯಾವಾಗ ಅದು ರಿಪ್ರೊಡ್ಯೂಸ್ ಮಾಡಿ ಅದ್ರದ್ದು ಬೇಬೀಸ್ ಗಳನ್ನ ಕೊಡುತ್ತೋ, ಆಫ್ಸ್ಪ್ರಿಂಗ್ಸ್ ಅನ್ನ ಕೊಡುತ್ತೋ ನೆಕ್ಸ್ಟ್ ಜನರೇಷನ್, ಆವಾಗ ಆ ಬೇಬಿ ಏನು ಹುಟ್ಕೊಂಡಿದೆಯಲ್ಲ ಅದ್ರದ್ದು ನೆಕ್ ಏನಿರುತ್ತೆ ಇಲ್ಲಿ ಎಲಾಂಗೇಟೆಡ್ ಇರುತ್ತೆ ಅಂತ ಹೇಳಿದ್ರು. ಬಟ್ ಇದು ಕರೆಕ್ಟಾ? ಇದನ್ನ ನಾವು ಇಲ್ಲಿ ಹೌದು ಅಂತ ಬಿಲೀವ್ ಮಾಡ್ಕೊಂಡು ಅಗ್ರಿ ಮಾಡ್ಲಿಕ್ಕೆ ಆಗುತ್ತಾ? ನಾಟ್ ರಿಯಲಿ ಅಲ್ವಾ. ಬಿಕಾಸ್ ಜಸ್ಟ್ ಐ ಸೆಡ್, ನೀವು ಇವಾಗ ಡಾಕ್ಟರ್ ಇದ್ದೀರಾ ಅಂದ್ರೆ ನಿಮ್ಮ ಮಕ್ಕಳು ಕೂಡ ಡಾಕ್ಟರ್ ಆಗ್ಲಿಕ್ಕೆ ಆಗುತ್ತಾ? ನೀವು ಟೀಚರ್ ಇದ್ದೀರಾ ಅಂದ್ರೆ ನಿಮ್ಮ ಮಕ್ಕಳು ಟೀಚರ್ ಇರಕ್ ಆಗುತ್ತಾ? ಅಂಡ್ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಏನು ಅಂದ್ರೆ, ಒಬ್ಬ ಮಸ್ಕುಲರ್ ಮ್ಯಾನ್, ಓಕೆ, ಜಿಮ್ಗೆ ಹೋಗಿ ಬಾಡಿ ಬಿಲ್ಡ್ ಅನ್ನ ಮಾಡಿರ್ತಾರೆ. ಸೊ ಅವ್ರ ಮಗು ಇಲ್ಲಿ ಹುಟ್ಟಿದ ತಕ್ಷಣನೇ ಬಾಡಿ ಬಿಲ್ಡ್ ಮಾಡ್ಕೊಂಡು ಹೈ ಮಸಲ್ಸ್ ಇಟ್ಕೊಂಡು ಮಗು ಹುಟ್ಟುತ್ತಾ? ನೋ, ರೈಟ್, ಆಗಲ್ಲ. ಅಂಡ್ ಇನ್ನೊಂದು ನೀವು ಎಕ್ಸಾಂಪಲ್ ನೋಡೋದಾದ್ರೆ, ಕೆಲವೊಬ್ರು ಸೈಂಟಿಸ್ಟ್ ಎಲ್ಲ ನೋಡಿ, ನ್ಯೂರಾನ್ಸ್ ಹೈ ಇಂಟೆಲಿಜೆನ್ಸ್ ಇರುತ್ತೆ, ನ್ಯೂರಾನ್ಸ್ ಆಫ್ ದಿ ಹೈ ಇಂಟೆಲಿಜೆಂಟ್ ಪರ್ಸನ್. ಸೊ ಜಸ್ಟ್ ಬಿಕಾಸ್ ಇವಾಗ ನಾನು ಸೈಂಟಿಸ್ಟ್ ಇದ್ದೀನಿ, ತುಂಬಾ ಇಂಟೆಲಿಜೆಂಟ್ ಇದ್ದೀನಿ ಅಂತ ಹೇಳಿ ನನ್ನ ಆಫ್ಸ್ಪ್ರಿಂಗ್ಸು ಹಾಗೆ ಇರಬೇಕು ಅಂತ ದರ್ ಇಸ್ ನೋ ಸಚ್ ರೂಲ್. ಆ ರೀತಿ ಇನ್ಹೆರಿಟ್ ಆಗಲ್ಲ. ದಿಸ್ ಥಿಯರಿ ಇಸ್ ಡಿಸ್ಕಾರ್ಡೆಡ್. ಓಕೆ, ಇದನ್ನ ಅಗ್ರಿ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಆ ಟೈಮಲ್ಲಿ ಇಷ್ಟೊಂದು ಇನ್ಫಾರ್ಮೇಶನ್ ಗೊತ್ತಿಲ್ದಿರೋ ಕಾರಣಕ್ಕೆ ಸಮ್ ಆಫ್ ದಮ್ ಹ್ಯಾವ್ ಇಟ್ ಎಕ್ಸೆಪ್ಟೆಡ್. ಯಾಕಂದ್ರೆ ಕೆಲವೊಂದ್ರಲ್ಲಿ ಇದು ಸಪೋರ್ಟ್ ಮಾಡುತ್ತೆ ಈ ಥಿಯರಿ. ಯಾವ್ದ್ರಲ್ಲಿ? ವೆಸ್ಟಿಜಿಯಲ್ ಆರ್ಗನ್ಸ್ ತಗೊಳ್ಳಿ. ಸೊ ಅದನ್ನ ಯೂಸ್ ಮಾಡ್ಲೇ ಇಲ್ಲ, ಹಾಗಾಗಿ ಶಾರ್ಟ್ ಆಯ್ತು ಅದು ಆರ್ಗನ್ಸ್ ಅಲ್ವಾ. ಸೊ ಅವಾಗ ಇರುವಂತ ನಾಲೆಜ್ ಸರ್ಕಮ್ಸ್ಟೆನ್ಸಸ್ಗೆ ಲೆಮಾರ್ಕಿಸಮ್ ಅನ್ನ ತಕ್ಕ ಮಟ್ಟಿಗೆ ಕೆಲವೊಬ್ರು ಒಪ್ಕೊಂಡಿದ್ರು. ಬಟ್ ಈ ಥಿಯರಿನ ಡಿಸ್ಕಾರ್ಡ್ ಮಾಡ್ಲಿಕ್ಕೆ ಇನ್ನೊಂದು ಥಿಯರಿ ಬರುತ್ತೆ. ಓಕೆ, ಸೊ ಆ ಥಿಯರಿ ಯಾವುದು ಅಂತ ನೋಡೋಣ. ದಟ್ ಈಸ್ ಥಿಯರಿ ಆಫ್ the theory of continuity of germ plasm. ಸೊ ಜರ್ಮ್ ಪ್ಲಾಸಮ್ ಈ ವರ್ಡ್ ಅನ್ನ ಜರ್ಮ್ ಸೆಲ್ಸ್ ಕೇಳಿರ್ತೀರಾ ನೀವು, ಹೌದಾ? ದ ಕಂಟಿನ್ಯೂಟಿ ಆಫ್ ಜರ್ಮ್ ಪ್ಲಾಸಮ್, ಈ ಥಿಯರಿನ ಯಾರು ಕೊಡ್ತಾರೆ ನಮ್ಗೆ ಇಲ್ಲಿ? ವೈಸ್ಮನ್. ಯಾರು ಕೊಡ್ತಾರೆ? ದಿಸ್ ಥಿಯರಿ ವಾಸ್ ಗಿವನ್ ಬೈ ವೈಸ್ಮನ್. ಓಕೆ, ಈ ಥಿಯರಿ ಏನ್ ಮಾಡುತ್ತೆ ಇಲ್ಲಿ? ವೈಸ್ಮನ್ ಏನ್ ಮಾಡ್ತಾರೆ ಇಲ್ಲಿ? ದ ನೇಮ್ ಇಟ್ ಸೆಲ್ಫ್ ಇಸ್ ವೈಸ್ ಅಲ್ವಾ. ಸೊ ವೈಸ್ಮನ್ ಏನ್ ಮಾಡ್ತಾರೆ ಇಲ್ಲಿ? ಮೈಸನ್ನ ತಗೊಳ್ತಾರೆ, ಇಲಿ. ಓಕೆ, ಸೊ ಇಲಿನ ತಗೊಂಡು, ಎರಡು ಇಲಿ, ಒಂದು ಮೇಲ್ ಇಲಿ ಅಂಡ್ ಇನ್ನೊಂದು ಫಿಮೇಲ್ ಇಲಿ. ಸೊ ಎರಡೂ ಇಲಿಗಳನ್ನ ತಗೊಂಡು ಅದ್ರದ್ದು ಬಾಲನ ಏನ್ ಮಾಡ್ತಾರೆ ಇಲ್ಲಿ? ಕಟ್ ಮಾಡ್ತಾರೆ. ಓಕೆ, ಕಟ್ ಮಾಡಿದ್ಮೇಲೆ ಅದು ಎರಡೂ ಇಲಿಗೂ, ಎರಡು ಮೇಲ್ ಇಲಿದು ಬಾಲ ಕಟ್ ಆಗಿದೆ, ಫಿಮೇಲ್ ಇಲಿದು ಬಾಲ ಕಟ್ ಆಗಿದೆ. ಓಕೆ, ಫಸ್ಟ್ ಎಕ್ಸ್ಪೆರಿಮೆಂಟ್ ಇದು. ಸೊ ಕಟ್ ಆದ್ಮೇಲೆ ಅದು ಎರಡೂ ಇಲಿಗಳಿಗೆ ಏನ್ ಮಾಡ್ತಾರೆ ಇಲ್ಲಿ? ಮೇಟಿಂಗ್ ಆದ್ಮೇಲೆ ಅದ್ರದ್ದು ಆಫ್ಸ್ಪ್ರಿಂಗ್ ಬರುತ್ತೆ, ಬೇಬಿ ಬರುತ್ತೆ ಅಲ್ವಾ. ಸೊ ಅದನ್ನ ಅಬ್ಸರ್ವ್ ಮಾಡಿದವಾಗ, ಬಟ್ ಆ ಬೇಬಿಗೆ ಏನಿತ್ತು ಆಲ್ರೆಡಿ ಅಲ್ಲಿ ಬೈ ಬರ್ತ್ ಬಾಲ ಇತ್ತು, ಟೇಲ್ ಇತ್ತು. ಸೊ ಅದರ ಅರ್ಥ ಇಲ್ಲೇನ್ ಹೇಳಿದ್ರು? ಇಲ್ಲಿ ಇನ್ಹೆರಿಟೆನ್ಸ್ ಆಫ್ ಅಕ್ವೈರ್ಡ್ ಕ್ಯಾರೆಕ್ಟರ್ಸ್ ಏನ್ ಹೇಳಿದ್ರು ಇಲ್ಲಿ? ಸೊ ಇನ್ ಕೇಸ್ ಈ ಥಿಯರಿ ಏನಾದ್ರು ಕರೆಕ್ಟ್ ಇತ್ತು ಅಂದ್ರೆ, ಇವಾಗ ಅಪ್ಪ ಇಲಿ ಮತ್ತೆ ಅಮ್ಮ ಇಲಿಗೆ ಟೇಲ್ ಕಟ್ ಮಾಡ್ಬಿಟ್ಟಿದೀವಿ ಅಲ್ವಾ. ಸೊ ಇಲ್ಲಿ ಕಟ್ ಆಗಿರೋ ಕಾರಣಕ್ಕೆ ಅಕ್ವೈರ್ ಆಗಿರೋ ಕ್ಯಾರೆಕ್ಟರ್ ಅಂದ್ರೆ ಟೇಲ್ ಇಲ್ಲ, ಅಕ್ವೈರ್ಡ್ ಆಗಿದೆ ಅದು. ಸೊ ಹಾಗಾಗಿ ಅದ್ರದ್ದು ಆಫ್ಸ್ಪ್ರಿಂಗ್ಸ್ ಗೆ ಏನಿರ್ಬೇಕಿತ್ತು ಇಲ್ಲಿ? ಟೇಲ್ ಬರಬಾರ್ದಿತ್ತು. ಬಟ್ ಏನಾಗಿದೆ ಇಲ್ಲಿ? ಟೇಲ್ ಬಂತು. ಸೊ ಅಷ್ಟಕ್ಕೆ ಸುಮ್ಮನಾದ್ರ ವೈಸ್ಮನ್? ನೋ. ತಿರ್ಗಾ ಏನ್ ಮಾಡ್ತಾರೆ ಇಲ್ಲಿ? ಅದೇ ಬೇಬಿ ಬಂತಲ್ಲ ಇಲ್ಲಿ, ಸೊ ಅದನ್ನ ತಗೊಂಡು ಇನ್ನೊಂದು ಅಪೋಸಿಟ್ ಜೆಂಡರ್ ಒಟ್ಟಿಗೆ ಮೇಟಿಂಗ್ ಮಾಡ್ತಾರೆ. ಮೇಟಿಂಗ್ ಮಾಡೋಕ್ಕಿಂತ ಮುಂಚೆ ಆ ಎರಡು ಇಲಿದು ಬಾಲನ ಏನ್ ಮಾಡ್ತಾರೆ? ಕಟ್ ಮಾಡಿ ಮೇಟಿಂಗ್ ಆದ್ಮೇಲೆ ಆಫ್ಸ್ಪ್ರಿಂಗ್ ಅಬ್ಸರ್ವ್ ಮಾಡ್ತಾರೆ. ತಿರ್ಗಾ ಆ ಇಲಿಗೂ ಏನಿರುತ್ತೆ ಇಲ್ಲಿ? ಬಾಲ ಇರುತ್ತೆ. ಇದೇ ರೀತಿ 22 ಜನರೇಷನ್ ವರ್ಗು ಮಾಡ್ತಾರೆ. ಮೈಸ್ ಎಕ್ಸ್ಪೆರಿಮೆಂಟ್ ಹೆಂಗೆ? ಬೈ ಕಟ್ಟಿಂಗ್ the tail of the mice. ಇದೇ ರೀತಿ ಮಾಡ್ತಾ ಇರ್ತಾರೆ ಅಪ್ ಟು ಎಷ್ಟು ಜನರೇಷನ್ ವರ್ಗು? ಅಪ್ ಟು 22 ಜನರೇಷನ್, ಕಂಟಿನ್ಯೂಡ್ ಫಾರ್ 22 ಜನರೇಷನ್ಸ್. ಸೊ ಪ್ರತಿ ಸತಿನೂ ಎರಡು ಇಲಿಗಳನ್ನ, ಮೇಲ್ ಇಲಿ ಫಿಮೇಲ್ ಇಲಿ ಎರಡರದು ಬಾಲ ಕಟ್ ಮಾಡಿ ಅದ್ರದ್ದು ಆಫ್ಸ್ಪ್ರಿಂಗ್ ಅನ್ನ ಅಬ್ಸರ್ವ್ ಮಾಡಿದವಾಗ ಆ ಎಲ್ಲ ಆಫ್ಸ್ಪ್ರಿಂಗ್ಸ್ಗೂ ಹುಟ್ಟಿರುವಂತ ಇಲಿಗೆ ಏನಿರ್ತಿತ್ತು ಇಲ್ಲಿ? ಬಾಲ ಇದ್ದೇ ಇರ್ತಿತ್ತು. ಹಾಗಾಗಿ ಈ ಥಿಯರಿ ಏನಾಯ್ತು ಇಲ್ಲಿ? ಫೇಲ್ ಆಯ್ತು. ಓಕೆನಾ? ಸೊ ಇಲ್ಲಿ ಲೆಮಾರ್ಕಿಸಮ್ ಥಿಯರಿನ ಯಾವ ಥಿಯರಿ ಫೇಲ್ ಆಯ್ತು? ದಟ್ ಈಸ್ ದ ಥಿಯರಿ ಆಫ್ ಕಂಟಿನ್ಯೂಟಿ ಆಫ್ ದಿ ಜರ್ಮ್ ಪ್ಲಾಸಮ್. ಅಂಡ್ ಇದ್ರ ಒಟ್ಟಿಗೆ ಏನ್ ಹೇಳ್ತಾರೆ ಇವರು ಇಲ್ಲಿ? ನಮ್ಮ ಬಾಡಿಲಿ ಮೇನ್ಲಿ 2 ಸೆಲ್ಸ್ ಇರುತ್ತೆ ಅಂತ ಹೇಳ್ತಾರೆ. ಎಷ್ಟು ಸೆಲ್ಸ್ ಇರುತ್ತೆ ಅಂತ ಹೇಳ್ತಾರೆ? 2 types ಆಫ್ ಸೆಲ್ಸ್. ನಮ್ಗೆ ಇವಾಗ ಗೊತ್ತಿದೆ ಇದೆಲ್ಲ. ದಟ್ ಈಸ್
ಸೊಮ್ಯಾಟಿಕ್ ಸೆಲ್ಸ್ ಅಂಡ್ ಜರ್ಮ್ ಸೆಲ್ಸ್ ಅಲ್ವಾ. ಸೊ ಸೊಮ್ಯಾಟಿಕ್ ಸೆಲ್ ಅಲ್ಲಿ ಎಷ್ಟು ಟೈಪ್ಸ್ ಆಫ್ ಸೆಲ್ಸ್ ಇದೆ? 2 ಟೈಪ್. ಒಂದು ಸೊಮ್ಯಾಟಿಕ್ ಸೆಲ್ಸ್ ಅಂಡ್ ಇನ್ನೊಂದು ಜರ್ಮ್ ಸೆಲ್ಸ್. ಈ ಸೊಮ್ಯಾಟಿಕ್ ಸೆಲ್ಸ್ ಅಲ್ಲಿ ಇರುವಂತ ಲಿಕ್ವಿಡ್ ಪ್ರಪೋರ್ಷನ್ಗೆ ನಾವೇನಂತ ಕರಿತೀವಿ? ಇಲ್ಲಿ ಸೊಮ್ಯಾಟೋಪ್ಲಾಸ್ಮಾ ಅಥವಾ ಸೊಮ್ಯಾಟಿಕ್ ಪ್ಲಾಸ್ಮಾ, ಸೊಮ್ಯಾಟಿಕ್ ಪ್ಲಾಸ್ಮಾ ಅಂತ ಹೇಳಿ ಕರಿತೀವಿ. ಜರ್ಮ್ ಸೆಲ್ಸ್ ಅಲ್ಲಿ ಇರೋದಕ್ಕೆ ಜರ್ಮ್ ಪ್ಲಾಸ್ಮ್ ಅಂತ ಹೇಳಿ ಕರಿತೀವಿ ಅಲ್ವಾ. ಸೊ ನಮ್ಗೆ ಇವಾಗ ಆಲ್ರೆಡಿ ಗೊತ್ತಿದೆ, ನೀವೆಲ್ಲ ಇವಾಗ ಏನ್ ಮಾಡ್ಬಿಟ್ಟಿದ್ದೀರಾ, ಹ್ಯೂಮನ್ ರಿಪ್ರೊಡಕ್ಷನ್ ಎಲ್ಲ ಓದ್ಕೊಂಡ್ ಬಂದಿದ್ದೀರಾ ಫ್ರಮ್ ಯುವರ್ ಲೋವರ್ ಕ್ಲಾಸಸ್. ಈ ಸೊಮ್ಯಾಟಿಕ್ ಸೆಲ್ಸ್ ಅಲ್ಲಿ ಏನಾದ್ರೂ ಚೇಂಜಸ್ ಆದ್ರೆ, ಲೈಕ್ ನಮ್ ಸ್ಕಿನ್ ಸೆಲ್ ಇರ್ಬೋದು, ಚಿಕ್ ಸೆಲ್ ಇರ್ಬೋದು ಅಂಡ್ ಐ ಸೆಲ್ ಇರ್ಬೋದು. ಓಕೆ, ಸೊ ಇಲ್ಲಿ ಈ ಸೆಲ್ಸ್, ಸೊಮ್ಯಾಟಿಕ್ ಸೆಲ್ಸ್ ಒಳಗಡೆ ಏನಾದ್ರೂ ಚೇಂಜ್ ಆದ್ರೆ ಅದು ಏನಾಗಲ್ಲ, ಇನ್ಹೆರಿಟ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನನ್ ಚಿಕ್ ಸೆಲ್, ಓಕೆ, ಇಲ್ಲಿ ಏನೋ ಕೆಲವೊಂದು ಚೇಂಜಸ್ ಆಯ್ತು. ಓಕೆ, ಈ ಚೇಂಜಸ್ ನನ್ನ ಬೇಬಿಗೆ ಹೋಗಲ್ಲ, ಇನ್ಹೆರಿಟ್ ಆಗಲ್ಲ. ಓಕೆ, ಜರ್ಮ್ ಸೆಲ್ಸ್, ಸಾರಿ ಸೊಮ್ಯಾಟಿಕ್ ಸೆಲ್ಸ್ ಅಲ್ಲಿ ಆದ್ರೆ, ಅದೇ ಜರ್ಮ್ ಸೆಲ್ಸ್ ಜೆನೆಟಿಕ್. ಓಕೆ, ಈ ಜರ್ಮ್ ಸೆಲ್ಸ್ ಒಳಗಡೆ ಏನಾದ್ರೂ ಸ್ವಲ್ಪ ಚೇಂಜಸ್ ಆದ್ರೆ ಅದೇನಾಗುತ್ತೆ, ಇಲ್ಲಿ ನೆಕ್ಸ್ಟ್ ಜನರೇಷನ್ಗೆ ಇನ್ಹೆರಿಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಸೊಮ್ಯಾಟಿಕ್ ಸೆಲ್ಸ್ ಅಥವಾ ಸೊಮ್ಯಾಟಿಕ್ ಪ್ಲಾಸಮಾ ಒಳಗಡೆ ಏನಾದ್ರೂ ಇಫ್ ಎನಿ ಚೇಂಜ್ it won't ಅಂದ್ರೆ ಏನು, ದ ಚೇಂಜ್ ಏನಾಗಿದೆ, ಇಟ್ ವೋಂಟ್ ಪಾಸ್ ಆನ್ ಟು ನೆಕ್ಸ್ಟ್ ಜನರೇಷನ್ ಆರ್ ಇಟ್ ವೋಂಟ್ ಇನ್ಹೆರಿಟ್ ಟು ನೆಕ್ಸ್ಟ್ ಜನರೇಷನ್. ಎಲ್ಲಿ? ಸೊಮ್ಯಾಟಿಕ್ ಸೆಲ್ ಅಲ್ಲ ಆದ್ರೆ ಅಥವಾ ಸೊಮ್ಯಾಟೋಪ್ಲಾಸಮ್ ಅಲ್ಲ ಆದ್ರೆ. ಅದೇ ಜರ್ಮ್ ಪ್ಲಾಸಮ್ ಅಲ್ಲಿ ಏನಾದ್ರೂ ಚೇಂಜ್ ಆದ್ರೆ, ಜರ್ಮ್ ಸೆಲ್ ಅಲ್ಲಿ ಏನಾದ್ರೂ ಚೇಂಜ್ ಆದ್ರೆ ಏನಾಗುತ್ತೆ, ಇಫ್ ಎನಿ ಚೇಂಜ್ ಇನ್ ಜರ್ಮ್ ಪ್ಲಾಸಮ್ ಅಥವಾ ಜರ್ಮ್ ಸೆಲ್ಸ್, ಇಟ್ ವಿಲ್ ಇನ್ಹೆರಿಟ್ ಟು, ಹೋಗುತ್ತೆ ನೆಕ್ಸ್ಟ್ ಜನರೇಷನ್ಗೆ, ಇಟ್ ವಿಲ್ ಇನ್ಹೆರಿಟ್ ಟು ಆರ್ ಪಾಸ್ ಆನ್ ಟು ನೆಕ್ಸ್ಟ್ ಜನರೇಷನ್. ಓಕೆ, ಸೊ ದಿಸ್ ಇಸ್ ಹೌ ವೈಸ್ಮನ್ ಏನಂತ ಮಾಡಿದ್ರು, ಇಲ್ಲಿ ಮೈಸ್ ಮೇಲೆ ಅದ್ರ ಟೇಲ್ ಅನ್ನ ಕಟ್ ಮಾಡಿ ಅಬ್ಸರ್ವ್ ಮಾಡೋದ್ರ ಮುಖಾಂತರ 22 ಜನರೇಷನ್. ಸೊ ಪ್ರತಿ ಜನರೇಷನ್ ಅಲ್ಲೂ ಆಫ್ ಸ್ಪ್ರಿಂಗ್ ಏನು ಮೈಸು ಸಿಕ್ಕಿತ್ತಲ್ಲ ಬೇಬಿ, ಅದಕ್ಕೆ ಟೇಲ್ ಇತ್ತು. ಅಂಡ್ ಏನ್ ಹೇಳ್ತಾರೆ ಅಗೇನ್, ದಟ್ಸ್ ವೈ ಈ ರೀತಿ ಇರೋ ಕಾರಣಕ್ಕೆ ಈ ಲೆಮಾರ್ಕಿಸಮ್ ಥಿಯರಿ ಏನು ಇಲ್ಲಿ ಫೇಲ್ ಆಯ್ತು. ಬಿಕಾಸ್ ಇವಾಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ಸ್ವಿಮ್ಮಿಂಗ್ ಕಲ್ತ್ಕೊಂಡೆ, ಅಕ್ವೈರ್ ಮಾಡ್ಕೊಂಡೆ ನನ್ನ ಲೈಫ್ ಅಲ್ಲಿ. ಸೊ ಇಟ್ ಡಸಂಟ್ ರಿಯಲಿ ಮೀನ್ ದಟ್ ನನ್ನ ಆಫ್ ಸ್ಪ್ರಿಂಗ್ಗೆ ಹುಟ್ಟುತ್ತಾನೆ ಏನ್ ಬರ್ಬೇಕು, ಇಲ್ಲಿ ಸ್ವಿಮ್ಮಿಂಗ್ ಬರಬೇಕು ಅಂತ ಏನು ಇಲ್ಲ. ಸೊ ಲೆಮಾರ್ಕಿಸಮ್ ಥಿಯರಿ ವಾಸ್ ಫೇಲ್ಡ್, ಡಿಸ್ಕಾರ್ಡೆಡ್. ಹಾಗಾಗಿ ವೈಸ್ಮನ್ ಏನ್ ಹೇಳಿದ್ರು, ಇಲ್ಲಿ 2 ಟೈಪ್ಸ್ ಆಫ್ ಸೆಲ್ಸ್ ಇದೆ, ಒಂದು ಸೊಮ್ಯಾಟಿಕ್ ಸೆಲ್ಸ್, ಇನ್ನೊಂದು ಜರ್ಮ್ ಸೆಲ್ಸ್. ಸೊ ಸೊಮ್ಯಾಟಿಕ್ ಸೆಲ್ಸ್ ಅಲ್ಲಿ ಏನಾದ್ರೂ ಚೇಂಜ್ ಆದ್ರೆ ಅದು ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆಗಲ್ಲ ಅಂತ ಹೇಳ್ತಾರೆ. ಅದೇ ಜರ್ಮ್ ಸೆಲ್ಸ್ ಅಲ್ಲಿ ಯಾವ ಸೆಲ್ಸ್ ಗಳು ಗ್ಯಾಮೆಟ್ಸ್ ಗಳನ್ನ ಫಾರ್ಮ್ ಮಾಡುತ್ತೋ ಆ ಸೆಲ್ಸ್ ಅಲ್ಲಿ ಏನಾದ್ರೂ ಚೇಂಜ್ ಆದ್ರೆ ಅದು ಆಬ್ವಿಯಸ್ಲಿ ಏನಾಗುತ್ತೆ, ನೆಕ್ಸ್ಟ್ ಜನರೇಷನ್ಗೆ ಹೋಗುತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ನೆಕ್ಸ್ಟ್ ಇರೋ ಥಿಯರಿ ದಟ್ ಈಸ್ ಡಾರ್ವಿನಿಸಮ್ ಥಿಯರಿ ಅಥವಾ ನ್ಯಾಚುರಲ್ ಸೆಲೆಕ್ಷನ್ ಅಂತ ಹೇಳಿ ಕರಿತೀವಿ, ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್. ಸೊ ದಟ್ ಈಸ್ ದ ಇಂಪಾರ್ಟೆಂಟ್ ಥಿಯರಿ. ಓಕೆ, ಇದು ಎರಡು ಹೌದು, ಬಟ್ ದಟ್ ಈಸ್ ದ ಮೇನ್ ಥಿಂಗ್, ಅದಕ್ಕೆ ಸ್ವಲ್ಪ ವೇಟೇಜ್ ಜಾಸ್ತಿ ಇದೆ. ಸೊ ಆ ಥಿಯರಿನ ನಾವೇನ್ ಮಾಡೋಣ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡೋಣ. ಅಂಡ್ ಅಗೇನ್ ಮತ್ತೆ ನಿಮಗೆ ವಿಡಿಯೋಸ್ ಏನಾದ್ರೂ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್, ಬೈ ಬಾಯ್.